ಸ್ಟ್ರೋಕ್ ಆಗ್ತಿದೆ ಅಂತ ಪೇಷಂಟಿಗೆ ಗೊತ್ತಾಗೋದು ಹೇಗೆ ಅಂತ ಅಂದರೆ, ಒಂದು ಪಾಯಿಂಟ್ ತನಕ ಪೇಷಂಟ್ ಕಂಪ್ಲೀಟಾಗಿ ನಾರ್ಮಲ್ ಆಗಿರ್ತಾನೆ, ಅವನೇ ನಡೆದಾಡಿಕೊಂಡು ಊಟ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ತಾನೆ. ಸಡನ್ನಾಗಿ ಮಾತಲ್ಲಿ ತೊದಲೇನಾದ್ರು ಶುರುವಾಗ್ಬೋದು, ಒಂದು ಕಡೆ ಬಾಯಿ ಆ ಕಡೆ ತಿರ್ಕೊಂಡಿದೆ ಅಂತ ಆ ಥರ ಏನಾರು ಅನಿಸ್ಬೋದು, ಅಥವಾ ಬಾಯಿಂದ ಜೊಲ್ ಹೊರಗೆ ಬರ್ತಾ ಇದೆ ಒಂದು ಕಡೆಯಿಂದ, ಅವನಿಗೆ ಊಟ ಮಾಡಿದ್ದೆಲ್ಲ ಒಂದು ಕಡೆಯಿಂದ ಹೊರಗೆ ಬರ್ತಾ ಇದೆ ಅಂತ ಅನಿಸ್ಬೋದು, ಅಥವಾ ಯಾವ್ದಾರ ಒಂದು ಕಡೆ ಕೈ ಅಥವಾ ಕಾಲು ವೀಕ್ನೆಸ್ ಅನಿಸ್ಬೋದು, ತಲೆ ಚಕ್ರ ಬರ್ತಾ ಇರ್ಬೋದು, ಸುಮ್ಮನೆ ಏನೋ ವಿನಾಕಾರಣ ಸ್ವಲ್ಪ ತಲೆನೋವು, ವಾಂತಿ, ನಡೆಯೋದ್ರಲ್ಲಿ ಇಂಬ್ಯಾಲೆನ್ಸ್, ಈ ಥರ ಯಾವುದೇ ಸಿಂಪ್ಟಮ್ಸ್ ಸಡನ್ನಾಗಿ ಶುರುವಾಯಿತು ಅಂತಂದರೆ ಎಲ್ಲ ಕೂಡ ಸ್ಟ್ರೋಕ್ನ ಲಕ್ಷಣ ಆಗಿರ್ಬೋದು. ಸೊ ಈ ಥರ ಪೇಷಂಟ್ನ ನೀವು ಸಿಂಪ್ಟಮ್ಸ್ ಬಂದುಬಿಟ್ಟು 4ರಿಂದ 4.25 ಗಂಟೆ ಒಳಗೆ ಕರ್ಕೊಂಡು ಬಂದ್ರಿ ಅಂತಂದರೆ ಅರ್ಜೆಂಟಾಗಿ ಅವ್ರದ್ದು ತಲೆದು ಸ್ಕ್ಯಾನಿಂಗ್ ಏನು ಬೇಕೋ ಮಾಡಿಬಿಟ್ಟು ನ್ಯೂರಾಲಜಿಸ್ಟ್ ನೋಡಿಬಿಟ್ಟು ಥ್ರಾಂಬೋಲಿಸಿಸ್ ಅಂತ ಒಂದು ಏಜೆಂಟ್ ಇರುತ್ತೆ, ಅಂದರೆ ರಕ್ತನ ತೆಳು ಮಾಡೋ ಅಂತ ಒಂದು ಏಜೆಂಟ್, ಅದನ್ನು ಕೊಟ್ವಿ ಅಂತಂದರೆ ಸಿಂಪ್ಟಮ್ಸ್ನ ನಾವು ರಿವರ್ಸ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಬಂತು ಅಂದರೆ ಅದನ್ನ ಇಗ್ನೋರ್ ಮಾಡಲಿಲ್ದಂಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನ್ಯೂರಾಲಜಿಸ್ಟ್ ಇರೋ ಅಂಥ ಸೆಂಟರಿಗೆ ಕರ್ಕೊಂಡು ಹೋದರೆ ಪೇಷಂಟಿಗೆ ತುಂಬ ಹೆಲ್ಪ್ ಆಗುತ್ತೆ.